ಸಾಹಿತಿಗಳಿರ್ಬೋದು, ಕವಿಗಳಿರ್ಬೋದು, ಅವರೆಲ್ಲ ಹೇಳಿದ್ದು ಒಂದೇ, ನೀನು ಏನಾದರೂ ಹಾಗೂ ಮೊದಲು ಮಾನವನಾಗು ಅಂತ ಹೇಳಿ. ನೀನು ಹಿಂದೂ ಹಾಗೂ, ನೀನು ಮುಸಲ್ಮಾನ ಹಾಗೂ, ಕ್ರೈಸ್ತನಾಗು, ಏನಾದರೂ ಹಾಗೂ ಮೊದಲು ನೀನು ಮನುಷ್ಯನಾಗು, ಮಾನವನಾಗು ಅಂತ ಹೇಳಿ. ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ ನಾವೆಲ್ಲ ಮಾನವರು ಅಂತ ಸೇರ್ಕೊಂಡಿದ್ದೀವಿ. ಹಾಗಾಗಿ ಆ ಪ್ರೀತಿ ಇದೆಯಲ್ಲ, ಆ ಕಾಳಜಿ ಇದೆಯಲ್ಲ, ಇಂಥದೊಂದು ಸಂದರ್ಭದಲ್ಲಿ ಒಟ್ಟಿಗೆ ಸೇರೋದಿದೆಯಲ್ಲ, ಒಟ್ಟಿಗೆ ಕೂರೋದಿದೆಯಲ್ಲ, ಒಟ್ಟಿಗೆ ಊಟ ಮಾಡೋದಿದೆಯಲ್ಲ, ಒಟ್ಟಿಗೆ ಮಾತುಕತೆಗಳನ್ನು ನಡೆಸೋದಿದೆಯಲ್ಲ, ಏನು ಏನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಭಗವಂತ ನಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲ ಕೊಟ್ಟು ಸಾಯಿ, ಇಲ್ಲ ಬಿಟ್ಟು ಸಾಯಿ ಅಂತ. ಒತ್ಕೊಂಡು ಸಾಯಕ್ಕೇನೂ ಇಲ್ಲ. ಬಹುಶಃ ಒತ್ಕೊಂಡು ಸಾಯ್ತೀವಿ ಅಂದರೆ ಯಾರೋ 4 ಜನ ನಾವು ಪುಣ್ಯ ಮಾಡಿದ್ರೆ ನಮ್ಮನ್ನು 4 ಜನ ಒತ್ಕೊಂಡು ಹೋಗ್ತಾರೆ ಸತ್ತಾಗ ಅಷ್ಟೇ. ನಾನು ಮೊನ್ನೆ ಯಾರು ನಮ್ಮ ಮುಸಲ್ಮಾನರು ಯಾರು ಪ್ರವಚನ ಮಾಡುವಾಗ ಒಂದು ಮಾತು ಕೇಳಿದೆ, ಇವತ್ತು ನಾನು ಸ್ನಾನ ಮಾಡ್ಕೋತೀನಿ, ಇವತ್ತು ನಾನು ಸ್ನಾನ ಮಾಡ್ಕೋತೀನಿ, ನಾಳೆ ನನಗೆ ಯಾರು ಸ್ನಾನ ಮಾಡಿಸ್ತಾರೋ ಗೊತ್ತಿಲ್ಲ, ನಾಳೆ ನಾನೇ ಹೋಗಿ ಮತ್ತೆ ಸ್ನಾನ ಮಾಡಿದ್ರೆ ಆಗ ನಾನು ಬದುಕಿದ್ದೀನೇನೋ ಅರ್ಥ ಅಂತ ಹೇಳಿ. ಎಂಥ ಅದ್ಭುತವಾದ ಮಾತು. ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಯಾವಾಗ ಬೇಕಾದರೂ ಪಟ್ಟಂತ ಹೊಡೆದು ಹೋಗ್ಬೋದು. ಅದ್ರ ಮಧ್ಯದಲ್ಲಿ ನಾವು ಮಾಡಬೇಕಾದ್ದೇನು? ಪ್ರೀತಿ ಮಾಡಬೇಕಷ್ಟೇ. ನಾವು ಅನೇಕ ಸಂದರ್ಭದಲ್ಲಿ ನನ್ನ ಕನ್ನಡ ಚಳವಳಿ ಇರ್ಬೋದು, ಸಾಹಿತಿಗಳಿರ್ಬೋದು, ಕವಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವ್ರ ಜೊತೆ ಮಾತಾಡುವಾಗ ಅನೇಕ ಸಂದರ್ಭದಲ್ಲಿ ನಮಗೆ ಭಾಷೆ ಅನ್ನೋದು ಎಷ್ಟು ಮಟ್ಟಿಗೆ ನಮ್ಮನ್ನೆಲ್ಲ ಒಗ್ಗೂಡಿಸುತ್ತೆ. ಅದರಲ್ಲಂತೂ ಪ್ರೀತಿ ಇದೆ. ನಮ್ಮ ನಿಸರ್ಗ ಮತ್ತು ಅವರು ಹೇಳ್ತಾರೆ, ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಇದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತ. ಹಾಗಾಗಿ ಬಹುಶಃ ಎಷ್ಟೋ ಜನಕ್ಕೆ, ನಮ್ಮ ಮುಸಲ್ಮಾನರಿಗೆ ಎಷ್ಟೋ ಜನಕ್ಕೆ ನಮ್ಮ ನೆಲದ ಅನೇಕ ಸಂತರ ಬಗ್ಗೆ ಗೊತ್ತಿಲ್ಲ, ಮುಸಲ್ಮಾನ್ ಸಂತರ ಬಗ್ಗೆ ಗೊತ್ತಿಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಯಾರ ಹೆಸರು ಚೆನ್ನಾಗಿ ಜ್ಞಾಪನ ಇಟ್ಕೊಂಡಿದ್ದಾರೆ ಅಂದರೆ, ಯಾರ ಹೆಸರನ್ನ ಜ್ಞಾಪನ ಇಟ್ಕೋಬಾರ್ದು, ಅವ್ರ ಹೆಸರು ಚೆನ್ನಾಗಿ ಜ್ಞಾಪನ ಇರುತ್ತೆ, ನೆನಪಿರುತ್ತೆ. ಒಬ್ಬ ಶಿಶುನಾಳ್ ಶರೀಫ್ ಬಗ್ಗೆ ಎಷ್ಟು ಜನ ಗೊತ್ತು ಅಂತ ನಾನು ಅನೇಕ ಸಂದರ್ಭ ಕೇಳಿದಾಗ ಕೈ ಎತ್ತುತ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಬ್ಬ ಕರೀಂ ಖಾನ್ ಗೊತ್ತಿಲ್ಲ, ಜಾನಪದದ ಜಂಗಮ ಅಂತ ಹೇಳ್ಕೊಳ್ಳುವಂಥ ಈ ನೆಲದ ಒಬ್ಬ ಕರೀಂ ಖಾನ್ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಒಬ್ಬ ಏಜಾಸುದ್ದೀನ್ ಬಗ್ಗೆ ಗೊತ್ತಿಲ್ಲ, ಒಬ್ಬ ನಿಸಾರ್ ಅಹಮದ್ ಬಗ್ಗೆ ಗೊತ್ತಿಲ್ಲ, ಒಬ್ಬ ರಂಜಾನ್ ಸಾಬ್ ಬಗ್ಗೆ ಗೊತ್ತಿಲ್ಲ. ಮತ್ತೆ ಇನ್ನೇನು ಗೊತ್ತು? ಯಾರು ಒಬ್ಬ ರೌಡಿ ಹೆಸರು ಹೇಳಿ ಎಲ್ಲರೂ ಕೈ ಎತ್ಬಿಡ್ತಾರೆ, ಗೊತ್ತು ನನಗೆ, ಗೊತ್ತು ಗೊತ್ತು ಗೊತ್ತು. ನಾನು ಅನೇಕ ಸಂದರ್ಭ ಹೇಳಿದ್ದೀನಿ, ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾದ್ದು ಆ ರೌಡಿ ಅಲ್ಲ ರೀ, ಇಂಥ ಪುಣ್ಯಾತ್ಮರು ಗೊತ್ತಾಗಬೇಕು. ಒಬ್ಬ ಶಿಶುನಾಳ್ ಶರೀಫ್ ಗೊತ್ತಾಗಬೇಕು, ಒಬ್ಬ ಕನ್ನಡದ ಜಂಗಮ, ಜಾನಪದ ಜಂಗಮ ಕರೀಂ ಖಾನ್ ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ನಿಸಾರ್ ಅಹಮದ್ ಅವ್ರನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶಿಶುನಾಳ್ ಶರೀಫ್, ನೀವೆಷ್ಟು ಶಿಶುನಾಳ್ ಶರೀಫ್ ಹಾಡುಗಳನ್ನ ಕೇಳ್ತಿರೋ ಗೊತ್ತಿಲ್ಲ, ನಾನು ದಿನಕ್ಕೊಂದು 10 ಸರಿ ಆದರೂ ಕೇಳ್ತೀನಿ. ಎಂಥ ಅದ್ಭುತ. ಸೋರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಇದು ಆಗ್ತಿರೋದು ಅದೇ, ಅಜ್ಞಾನದಿಂದಲೇ ಇದೆಲ್ಲ ಆಗ್ತಿರೋದು. ಆ ಅಜ್ಞಾನದಿಂದ ಆಚೆ ಬಂದರೆ ಎಲ್ಲವೂ ಚೆನ್ನಾಗಿರ್ತವೆ, ಯಾವುದೂ ಬರುವುದಿಲ್ಲ, ಯಾವ ಸಂಘರ್ಷಗಳು ಇರುವುದಿಲ್ಲ. ಅಜ್ಞಾನ, ಯಾರಿಗೆ ಅಜ್ಞಾನ ಇದೆಯೋ ಅಂಥವ್ರ ಕೈಗೆ ನಾವು ಎಲ್ಲ ಥರದ ಆಡಳಿತವನ್ನು ಕೊಟ್ಟಿದ್ದೀವಿ, ಎಲ್ಲ ಥರದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಜ್ಞಾನ ಇಲ್ಲದ ಅಜ್ಞಾನಿಗಳಿಗೆ ಯಾವಾಗೆಲ್ಲ ಜವಾಬ್ದಾರಿ ಕೊಟ್ಟಿರ್ತೀವೋ ಆಗ ನಾವೆಲ್ಲರೂ ಒಟ್ಟಿಗೆ ಬದುಕುವ
ದಿನಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಯಾವಾಗಲೂ ಹಯಾತಿಗೆ ಹೇಳ್ತಾ ಇದ್ದೆ, ನೋಡಪ್ಪ, ಈ ಅನೇಕರು ಮಹಾದೇಶಭಕ್ತರು ಅಂತ ಹೇಳಿಕೊಳ್ಳೋರು ಆಗಾಗ ನನ್ನ ಕೆಣಕ್ತಾ ಇರ್ತಾರೆ. ನಾರಾಯಣ ಗೌಡ್ರೆ, ನೀವು ಚರ್ಚೆಗೆ ಹೋಗಿ ಕನ್ನಡದ ಬಗ್ಗೆ ಮಾತಾಡ್ತೀರಿ, ದೇವಸ್ಥಾನಗಳಲ್ಲಿ ಬಂದು ಕನ್ನಡ ನಾಮಫಲಕ ಹಾಕಿ ಕನ್ನಡ ಮಾತಾಡಿ ಅಂತ ಕೇಳ್ತೀರಿ, ಮಸೀದಿಗೆ ಹೋಗಿ ಯಾಕೆ ಕೇಳೋದಿಲ್ಲ ಕನ್ನಡ ಹಾಕಿ ಅಂತ ಹೇಳಿ. ಬಹುಶಃ ಅವ್ರ ಉತ್ತರ ಆ ನಕಲಿ ದೇಶಭಕ್ತರಿಗೆ ಗೊತ್ತಾಗಿದೆ ಅಂತ ಅನ್ಬೋದು. ಈ ಜಾಸ್ತಿ ಖಾಲಿ ಡಬ್ಬಗಳು ಸೌಂಡ್ ಮಾಡೋದು ಜಾಸ್ತಿ. ಈ ನಕಲಿ ಭಕ್ತರ ಆಗಾಗ ನಮ್ಮನ್ನು ಕೆಣಕ್ತಾ ಇರ್ತಾರೆ, ಆಗಾಗ ನಾವು ಉತ್ತರ ಕೊಡ್ತಾ ಇರ್ತೀವಿ. ಹಾಗಾಗಿ ಇಡೀ ಅಖಂಡವಾದ ಕರ್ನಾಟಕವನ್ನ ಯಾವುದೇ ಒಂದು ಧರ್ಮ ಕಟ್ಟಲಿಲ್ಲ, ಎಲ್ಲ ಧರ್ಮದ ಜನರೇ ಕಟ್ಟಿದ್ದು ಕರ್ನಾಟಕವನ್ನ. ಹಾಗಾದ್ರೆ ಯಾವುದೇ ಒಂದು ಧರ್ಮಕ್ಕೆ ಹಕ್ಕು ಅಂತ ಏನಿಲ್ಲ, ಎಲ್ಲ ಧರ್ಮೀಯರ ಹಕ್ಕು ಕರ್ನಾಟಕ, ಕನ್ನಡ. ಹಾಗಾಗಿ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಅಂತ ಅನಿಸುತ್ತೆ, ಎಲ್ಲಿ ಯಾರು ಮಾತನ್ನ ಕೇಳಬೇಕೋ ಅಲ್ಲಿ ಕೇಳಬೇಕು ಅಂತ ಅನಿಸಿತ್ತು. ಈಗ ನಿಮ್ಮೆಲ್ಲರ ಮಾತು ಕೇಳಿದ ಮೇಲೆ ನನ್ನ ಮಾತಿನ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ನಾನು ನಮ್ಮ ಸಮೀವುಲ್ಲಾ ಕರ್ಕೊಂಡು ಅವರು ನಮ್ಮ ಇಬ್ರು ಬಂದಿದ್ರು ಗೆಳೆಯರು, ಮಸೀದಿಗೆ ಹೋದೆ. ಅವಾಗ ಅವ್ರಿಗೆ ಆಶ್ಚರ್ಯ, ಇಲ್ಲಿವರೆಗೂ ಯಾರೋ ಮಸೀದಿಗೆ ಬಂದು ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಕೇಳಲಿಲ್ವಲ್ಲ ಗೌಡ್ರೆ. ಸಿಟಿ ಮಾರ್ಕೆಟ್ ಜುಮ್ಮಾ ಮಸೀದಿ ಹೋದಾಗ ಯಾರು ಕೇಳಲಿಲ್ಲ, ಮಸೀದಿಗೆ ಬಂದು ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಕೇಳಲಿಲ್ಲ, ಕನ್ನಡದಲ್ಲಿ ನಾಮಫಲಕ ಹಾಕಿ ಅಂತ ಕೇಳಲಿಲ್ಲ, ನೀವು ಒಬ್ಬರೇ ನೋಡಿ ಬಂದಿತ್ತು ಅಂತ. ಯಾರಿಗೆ ಕಾಳಜಿ ಇರಲಿಲ್ಲ, ಎಲ್ಲ ಕರ್ಕೊಂಡೋಗಿ ತೋರಿಸಿರು. ಅಲ್ಲೆಲ್ಲವೂ ಕನ್ನಡ ಇತ್ತು, ಏನಿಲ್ಲ ಅನ್ನಂಗಿಲ್ಲ, ಇತ್ತು. ಯಾರಿಗೆ ಯಾವ ನೈಜವಾದ ಕಾಳಜಿ ಇರುತ್ತೋ, ಕಳಕಳಿ ಇರುತ್ತೋ, ಪ್ರೀತಿ ಇರುತ್ತೋ. ನನಗೆ ಯಶವಂತಪುರಕ್ಕೆ ನಮ್ಮ ಸಮೀವುಲ್ಲಾ ಮಸೀದಿಗೆ ಹೋದಾಗ ಎಂತ ಅದ್ಭುತ. ಯಾಕೆ ನೀವು ಕನ್ನಡ ಪ್ರೀತಿ ಮಾಡಿ, ಕನ್ನಡವನ್ನು ಬಳಸಿ, ಕನ್ನಡವನ್ನು ಒಪ್ಕೊಳ್ಳಿ, ಕನ್ನಡವನ್ನು ಹಪ್ಕೊಳ್ಳಿ ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಕುರಾನ್ ಕನ್ನಡದಲ್ಲಿ ಬಂದ ಮೇಲೆ ತುಂಬ ಜನ ಕುರಾನ್ ಓದಿರು, ತಿಳ್ಕೊಂಡ್ರು. ನೀವು ಕನ್ನಡದಲ್ಲಿ ಕುರಾನ್ ತರದೆ ಹೋಗಿದ್ರೆ ಯಾವ ಕನ್ನಡಿಗನಿಗೂ ಗೊತ್ತಾಗ್ತಿತ್ತು? ಬರೀ ಉರ್ದುವಲ್ಲೇ ಕುರಾನ್ ಇದ್ದಿದ್ರೆ ಕರ್ನಾಟಕದ ಕನ್ನಡಿಗರಿಗೆ ಈ ಕುರಾನಲ್ಲಿ ಇಂಥದ್ದೊಂದು ಅಮೃತವಾದಂಥ ವಿಷಯಗಳಿದ್ದಾವೆ, ವಿಚಾರಗಳಿದ್ದಾವೆ. ಒಬ್ಬ ಮುಸಲ್ಮಾನ್ ಬಗ್ಗೆ ಬೇಗ ಕೇವಲವಾಗಿ ಏನೋ ಅಪರ್ಥವಾಗಿ ಮಾತಾಡ್ತೀವಲ್ಲ, ಎಷ್ಟು ಅದ್ಭುತವಾದಂಥ ಸಂದೇಶವನ್ನ ಪ್ರತಿ ಪುಟದಲ್ಲಿ ಕುರಾನ್ ಕೊಡುತ್ತೆ ಅನ್ನೋದು ಗೊತ್ತಾಗಿದ್ದೆ ಕನ್ನಡದಲ್ಲಿ ಕುರಾನ್ ಬಂದಾಗ. ಅದಕ್ಕಾಗಿ ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೀನಿ, ಎಲ್ಲರಂತೆ ನಮ್ಮ ಮುಸಲ್ಮಾನ ಮಕ್ಕಳು ಇಲ್ಲಿ ಬದುಕುವ ಹಕ್ಕಿದೆ ಅನ್ನೋದಾದರೆ ನೀವು ಕನ್ನಡವನ್ನು ಒಪ್ಕೊಂಡಾಗ, ಕನ್ನಡವನ್ನು ಅಪ್ಕೊಂಡಾಗ ಅನ್ನೋದ್ರಲ್ಲಿ ರಾಜಿ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪ್ರೀತಿ. ಯಾಕೆಂದ್ರೆ ಒಬ್ಬ ಶಿಶುನಾಳ್ ಶರೀಫು ಯಾವ ಧರ್ಮ ಅಂತ ನೋಡೋದಿಲ್ಲ ನಾವು, ಅದು ಕನ್ನಡದ ಧರ್ಮ ಅಂತ ನೋಡ್ತೀವಿ, ಕನ್ನಡದ ಪ್ರೀತಿ ಅಂತ ನೋಡ್ತೀವಿ. ಒಬ್ಬ ಮಹಾನ್ ಸಂತನ್ನ ಯಾವಾಗಲೂ ಮಾತಾಡ್ತೀವಿ, ಒಬ್ಬ ಕರೀಂ ಖಾನ್ ಬಗ್ಗೆ ಮಾತಾಡ್ತೀವಿ, ಒಬ್ಬ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತೀವಿ, ಒಬ್ಬ ಏಜಾಜುದ್ದೀನ್ ಬಗ್ಗೆ ಮಾತಾಡ್ತೀವಿ. ಇಡೀ ಕರ್ನಾಟಕ ಏಕೀಕರಣ ಆಗಬೇಕು ಅಂದಾಗ, ಇಡೀ ಏಕೀಕರಣದ ಚಳುವಳಿ ಕರ್ನಾಟಕದ ಪೂರ್ತಿ ನಡೆಯುವಾಗ ಯಾರು ಪ್ರಾಣ ಕೊಟ್ಟರೋ ಗೊತ್ತಿಲ್ಲ, ಅವತ್ತೊಬ್ಬ ರಂಜಾನ್ ಸಾಬು ಕರ್ನಾಟಕದ ಏಕೀಕರಣಕ್ಕಾಗಿ ತನ್ನ ಪ್ರಾಣ ಕೊಟ್ಟನಲ್ಲ. ಯಾರಾದ್ರೂ ನೆನೆಸ್ಕೋತೀವ ನಾವು? ಬಾರಿ ದೊಡ್ಡ ದೊಡ್ಡ ರಾಜಕಾರಣಿಗಳು ನೆನೆಸ್ಕೊಂಡ್ಬಿಡ್ತೀವಿ, ದೊಡ್ಡ ದೊಡ್ಡ ರಾಜಕಾರಣಿ ಕರೆದು ಸತ್ಕಾರ ಮಾಡ್ತೀವಿ, ಆ ಕುಟುಂಬವನ್ನು ಭಾರಿ ನೋಡ್ಕೋತೀವಿ. ಆದರೆ ಸಮೀವುಲ್ಲಾ ಅವರು ಕರೆದು ಅವ್ರ ಹೆಸರಿನಲ್ಲಿ ಇವತ್ತು ನಮ್ಮ ಇಲ್ಲಿ ಕೂತಿದ್ದಾರೆ ಶಿಕ್ಷಣ ಸಂತ, ಭಾರಿ ಅದ್ಭುತವಾದ ಹೆಸರು, ಪದ್ಮಭೂಷಣ, ಪದ್ಮವಿಭೂಷಣ. ಅದು ಬಿಟ್ಬಿಡ್ರಿ, ಒಂದ್ ಕಡೆ ಇಟ್ಬಿಡ್ರಿ, ಆ ಸಂತ ಅನ್ನೋದು ಇದೆಯಲ್ಲ ಪದ, ಅದೇ ಅದ್ಭುತ. ಹಾಗಾಗಿ ಅಂಥವ್ರನ್ನ ಕರೆದು ಸತ್ಕಾರ ಮಾಡಿದದ್ದು. ಹಾಗೆ
ಪ್ರತಿಯೊಬ್ಬ ಮುಸಲ್ಮಾನರ ಮನೆಯಲ್ಲಿ ಒಬ್ಬ ಶಿಶುನಾಳು ಶರೀಫ್ ಹುಟ್ಕೋಬೇಕು, ಒಬ್ಬ ಕರೀಂ ಖಾನ್ ಹುಟ್ಕೋಬೇಕು, ಒಬ್ಬ ರಂಜಾನ್ ಸಾಬ್ ಹುಟ್ಕೋಬೇಕು, ಒಬ್ಬ ಎಜಾಸುದ್ದೀನ್ ಹುಟ್ಕೋಬೇಕು, ಒಬ್ಬ ಟಿಪ್ಪು ಸುಲ್ತಾನ್ ಹುಟ್ಕೋಬೇಕು. ಆಗ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ನನ್ನ ಕಣ್ಣು ಮುಂದೆ ನೋಡಿದಂಥ ಮಾತು, ಕಾವೇರಿಯ ಹೋರಾಟದ ಸಂದರ್ಭದಲ್ಲಿ ನಾನು 1 ತಿಂಗಳು ಜೈಲಲ್ಲಿದ್ದೆ. ಬೆಳಿಗ್ಗೆ ಜೈಲಿಂದ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮೈಕಲ್ಲಿ ಒಂದಿಷ್ಟು ಹೆಸರನ್ನ ಕೂಗ್ತಾರೆ. ಕೂಗುವಾಗ ಮೊದಲನೇ ಹೆಸರು ಬರ್ತಾ ಇತ್ತು ಯಾವುದು ಅಂದರೆ ಸಮೀವುಲ್ಲಾ, ಕರೀಂ ಖಾನ್, ಈ ಥರದ ಹೆಸರುಗಳು ಬರೋದು. ನನಗೆ 1 ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಯಾಕೆ ಇಷ್ಟೊಂದು ಕ್ರೈಮು, ಇಷ್ಟೊಂದು ಹೆಸರುಗಳು ಬರ್ತಾ ಇದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಆದ ಮೇಲೆ 2ನೇ ಪಂಕ್ತಿಯಲ್ಲಿ ಕರಿತಿದ್ದ ಹೆಸರು ಆರ್ಮುಗ, ಷಣ್ಮುಗ, ಈ ಥರ ಹೆಸರು. 3ನೇ ಸಾಲಿನಲ್ಲಿ ಕರಿಯಪ್ಪ, ಬಿಳಿಯಪ್ಪ, ಈ ಥರ ಹೆಸರು ಬರೋದು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಬೇಕು. ಅಲ್ಲಿ ಆ ಹೆಸರು ಬರಬಾರ್ದು, ಅಲ್ಲಿ ಆ ಹೆಸರು ಬರಬಾರ್ದು, ಅಲ್ಲಿ ಆ ಹೆಸರು ಕೇಳಬಾರ್ದು, ಅಲ್ಲಿ ಹೆಸರು ಕೂಗಬಾರ್ದು. ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಶಿಕ್ಷಣ ಕೊಡಬೇಕು, ಅದ್ಭುತವಾಗಿ ಎಲ್ಲರಂತೆ ಬದುಕುವಂತ ಹಕ್ಕು ಕೊಡುವಂಥದ್ದು ಶಿಕ್ಷಣ. ಎಲ್ಲರಂತೆ ಧೈರ್ಯವಾಗಿ ನಿಂತು ಮಾತಾಡಲಿಕ್ಕೆ ಸಾಧ್ಯವಾಗದು ಅದು ನಿಮ್ಮ ಭಾಷೆ ಕನ್ನಡ. ಈ ನೆಲದಲ್ಲಿ ಅದನ್ನು ಹೊರತುಪಡಿಸಿ ನಾವೇನಾದರೂ ಉಳಿತೀವಿ ಅಂದರೆ ಬಹುಶಃ ಇಂಥದ್ದೆಲ್ಲವನ್ನ ಕಳ್ಕೋತೀವಿ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಯಾರು ಹೇಗೋ ಏನೋ ಗೊತ್ತಿಲ್ಲ. ನಮ್ಮ ಸಮೀವುಲ್ಲಾ ಹೇಳಿದಾಗೆ ಪ್ರತಿ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮ ನಡೆಯುತ್ತೇ ಇದೆ, ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಕ್ರಮ ನಡೆಯುತ್ತೆ. ಮನೆ ಮನೆಗೆ ಹೋಗಿ ಮನೆಯಲ್ಲಿ ಇಂಥ ಕಾರ್ಯಕ್ರಮ ಹಾಕಬೇಕು. ಬೀದಿಯಲ್ಲಿ ಅಲ್ಲೇ ಆ ಮನೆಗಳಲ್ಲಿ ಹೋಗಿ ಕುಂತು ಕೋಲಾರದ ಹೇಳ್ತಾ ಇದ್ರು ನಮ್ಮ ಹಯಾತ್, ಕೋಲಾರದಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ತೀರ್ಕೊಂಡನೆ ಅಂತಷ್ಟೇ. ನನಗೆ ಗೊತ್ತ ಮಾಹಿತಿ ಗೊತ್ತ ತಕ್ಷಣ ಅವನ ಮನೆಗೆ ಹೋದೆ. ನನಗೆ ಎಷ್ಟು ಖುಷಿ ಆಯಿತು, ಎಷ್ಟು ಸಂತೋಷ ಆಯಿತು ಅಂದರೆ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾನು ಒಬ್ಬ ಮುಸಲ್ಮಾನರ ಮನೆಗೆ ಹೋಗಿ ಅಲ್ಲಿ ಅವ್ರ ಜೊತೆ ಕೂತು ಅವರ ಕಷ್ಟವನ್ನು ಆಲಿಸಿ ನನ್ನ ಕೈಲ ಸಹಾಯ ಮಾಡಬಂದಲ್ಲ ಇಂಥ ಸಂದರ್ಭಕ್ಕೆ ಅನ್ನೋದಕ್ಕೆ ಅವತ್ತು ಹೆಚ್ಚು ಚೆನ್ನಾಗಿ ನಿದ್ದೆ ಮಾಡಿದೆ ನಾನು ಮನೆಯಲ್ಲಿ. ಆ ಸಂತೋಷ ಖುಷಿ. ಹಾಗಾಗಿ ಇಲ್ಲಿ ನಮ್ಮಿದ್ದಾರೆ ತುಂಬ ಜನ, ನಮ್ಮ ಉತ್ತರ ಕರ್ನಾಟಕದ, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕರು ಬಂದಿದ್ದಾರೆ ನಮ್ಮ ಲೀಡರ್ಗಳು. ಕೇಳಿ, ಕರವೇ ಒಳಗಡೆ ಯಾವ ತಾರತಮ್ಯವೂ ಇಲ್ಲ. ಅಲ್ಲಿ ಬೇಕಾಗಿದ್ದು ಒಂದೇ ಮಂತ್ರ, ಅದು ಕನ್ನಡ. ಅಲ್ಲಿ ಒಂದೇ ಧರ್ಮ ಕನ್ನಡ, ಅಲ್ಲಿ ಪೂಜಿಸುವ ದೇವರು ಕನ್ನಡ. ಅದು ಬಿಟ್ಟು ನಮಗೇನು ಗೊತ್ತಿಲ್ಲ.